ಎಷ್ಟೇ ಅಭಿವೃದ್ಧಿ ಟೆಕ್ನಾಲಜಿ ಅಥವಾ ಬಹಳ ಮುಂದುವರೆದ್ಬಿಟ್ಟಿದೀವಿ ಅಂತ ಮಾತನಾಡಿದ್ರು ವರದಕ್ಷಿಣೆ ಅನ್ನುವಂತ ಭೂತ ಇನ್ನೂ ಹೋಗಿಲ್ಲ. ಬೆಂಗಳೂರಲ್ಲಿ ವರದಕ್ಷಿಣೆ ಭೂತಕ್ಕೆ ಗೃಹಿಣಿ ಬಲಿಯಾಗಿದ್ದಾಳೆ. ತಾಯಿ ಕಳ್ಕೊಂಡು ಹಸುಗೂಸು ತಬ್ಬಲಿಯಾಗಿದೆ. ಹೆತ್ತಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. 3 ತಿಂಗಳ ಪುಟ್ಟ ಮಗು ಅನಾಥ ಆಗಿದೆ. ಒಂದು ಮಗು ಆದ್ರೂ ಕೂಡ ಇನ್ನೂ ವರದಕ್ಷಿಣೆಯ ಭೂತ ಹೋಗಿಲ್ಲ ನೋಡಿ. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಬಾಣಂತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆ ಹೆಣ್ಮಗಳ ಶಾಪ ನಿಮ್ಮನ್ನು ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಫ್ಯಾನ್ಗೆ ನೇಣು ಹಾಕೊಂಡು 23 ವರ್ಷದ ವಂದನಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಹುಳಿಮಾವಿನ ಗಂಡನ ಮನೆಯಲ್ಲಿ ಆತ್ಮಹತ್ಯೆಗೆ ವಂದನಾ ಶರಣಾಗಿದ್ದಾರೆ. ಗಂಡನ ಮನೆಯವರು ಹೊಡೆದು ಕೊಂದಿದ್ದಾರೆ ಅನ್ನೋ ಆರೋಪವನ್ನ ವಂದನಾ ಕಡೆಯವರು ಮಾಡ್ತಾ ಇದ್ದಾರೆ ನೋಡಿ. 3 ವರ್ಷಗಳ ಹಿಂದೆ ವಿಕ್ರಮ್ ಅನ್ನೋರ ಜೊತೆಗೆ ಮದುವೆ ಆಗಿತ್ತು. ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡಿದ್ರು. ವರದಕ್ಷಿಣೆ ತಗೊಳ್ತಿರಲ್ಲ, ನಾಚಿಕೆ ಆಗಲ್ವಾ? ದುಡ್ದು ಹೆಂಡತಿ ಮಕ್ಕಳನ್ನ ಸಾಕೋ ಯೋಗ್ಯತೆ ಇಲ್ವಾ ನಿಮಗೆ? ಯಾರು ಕೈಲಾಗದೇ ಇರೋ ಅಂಥವ್ರು ಇರ್ತಾರೋ, ಯಾರು ವೇಸ್ಟ್ ಬಾಡಿಗಳಿರ್ತಾರೋ, ದುಡಿಯೋಕ್ಕಾಗದೇ ಇರೋ ಸೋಂಬೇರಿಗಳು ಯಾರು ಇರ್ತಾರೋ ಅವರೇ ವರದಕ್ಷಿಣೆಯನ್ನ ಕೇಳೋದು. ದುಡ್ಡು ತಿನ್ನಕ್ಕೆ ಯೋಗ್ಯತೆ ಇಲ್ಲದೆ. ಏನು ಹೆತ್ತವ್ರೇನು ಅವ್ರ ಮನೆ ಹೆಣ್ಮಕ್ಳನ್ನ ಮಾರಾಟ ಮಾಡ್ತಿದ್ದಾರೆ ಏನ್ರಿ ನಿಮಗೆ ವರದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡೋಕ್ಕೆ? ಈ ಕಾಲದಲ್ಲಿ ಇನ್ನೂ ವರದಕ್ಷಿಣೆ ತಗೊಂಡು ಜೀವನ ಮಾಡೋರು ಇದ್ದಾರೆ ಅಂತಂದ್ರೆ ನಾಚಿಗೇಡು. ಅವ್ರು ಬದುಕೋದಕ್ಕಿಂತ ಎಲ್ಲರೂ ಹೋಗೋದು ವಾಸಿ ಅವರು ಅಂಥವ್ರು. ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರಂತೆ. 4 ಲಕ್ಷ ಮೌಲ್ಯದ ಗಾಡಿ ಕೊಟ್ಟು ಚಿನ್ನಾಭರಣ ಕೊಟ್ಟಿದ್ದಾರೆ. ಇನ್ನೇನ್ರಿ ಕೊಡ್ತಾರೆ ಹೆತ್ತವರು? ಹೆತ್ತವ್ರು ಕರಳು ಹಿಂಡ್ತಿರಲ್ಲ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? 3 ತಿಂಗಳು ಮಗು ಅದು ಅನಾಥವಾಗಿದೆಯಲ್ಲ. ಈಗ ಸಮಾಧಾನನಾ ನಿಮಗೆ? ಒಬ್ಬ ಹೆಣ್ಮಗಳ ಜೀವ ಕಿತ್ಕೊಂಡ್ರಲ್ಲ, ಈಗ ಸಮಾಧಾನನೇನ್ರಪ್ಪ? ಇಂಥವ್ರು ಎಷ್ಟೋ ಜನ ಇದ್ದೀರಾ. ನಾಚಿಕೆ ಆಗಬೇಕು ವರದಕ್ಷಿಣೆ ತಗೊಂಡು ಜೀವನ ಮಾಡ್ತಾರೆ ಅವ್ರಿಗಿನ್ನೂ. ಇಷ್ಟೆಲ್ಲ ಕೊಟ್ಟರು ಮತ್ತೆ ಮತ್ತೆ ದುಡ್ಡು ತಗೊಂಡ್ ಬಾ ಅಂತ ಕಿರುಕುಳ ಕೊಡ್ತಾ ಇದ್ರಂತೆ ಪತಿ. ವಂದನಾ ಅವರ ಅಪ್ಪ ಅಮ್ಮನ ಹತ್ರ ಹೇಳ್ಕೊಟ್ಟಿದ್ರಂತೆ. ರಾಜಿ ಸಂಧಾನ ಮಾಡಿ ಬುದ್ಧಿ ಹೇಳಿತ್ತು ಕುಟುಂಬ. ಅತ್ತೆಗೆ ಕರೆ ಮಾಡಿ ಆತ್ಮಹತ್ಯೆ ವಿಚಾರವನ್ನ ಅಳಿಯ ತಿಳಿಸಿದಾನೆ. ನಿಮ್ಮ ಮಗಳು ನೇಣು ಹಾಕೊಂಡಿದ್ದಾಳೆ ಅಂತ ಹೇಳಿದ್ನಂತೆ. ಗಂಡನ ಮನೆಯವರು ಹೊಡೆದು ಕೊಂದಿದ್ದಾರೆ ಅನ್ನುವಂಥ ಆರೋಪವನ್ನ ವಂದನಾ ಮನೆಯವರು ಮಾಡ್ತಿದ್ದಾರೆ. ಅತ್ತೆ ಅಮೃತ, ಮಾವ ಶ್ರೀನಿವಾಸ್, ಮೈದುನ ವಿನೇಶ್, ಗಂಡ ವಿಕ್ರಮ್ ಶೇಷನ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಮಗುನ ಒಬ್ಬಳೇ ಬಿಟ್ಬಿಟ್ಟು ಹೋಗ್ತಾ ಇದ್ವಿ. ಬಾಲಕಿನ ಮಗುನ ನಾವ್ ಹೋಗಿದ್ವಿ ಮನೇಲಿ ಯಾರು ಇರ್ಲಿಲ್ಲ. ಮಗು ಬಾಲಕಿ ಒಬ್ಬರೇ ಇದ್ರು, ಯಾರು ಇರ್ಲಿಲ್ಲ. ನಾವು ಹೋಗಿದ್ವಿ, ನಾವು 3 ಜನ ಹೋಗಿದ್ವಿ. ಮನೇಲಿ ಕಿರಿಕಿರಿ ಕೊಡ್ತಾ ಇದ್ರು. ಏನ್ ಹಿಂಸೆ ಕೊಟ್ರು ಗೊತ್ತಿಲ್ಲ. ಈ ತರ ಆಗಿದೆ. ನನ್ನ ಮಗುಗೆ ನ್ಯಾಯ ಬೇಕು. ಇವತ್ತಿಗೆ ಸತ್ತು 3 ದಿವಸ ಆಗಿದೆ. ನಮ್ಮ ತಂಗಿ ಮದುವೆ ಮಾಡಿಕೊಟ್ಟು 3 ವರ್ಷ ಆಗಿದೆ. 3 ವರ್ಷದಿಂದ ಪ್ರತಿ ದಿವಸನೂ ಅವ್ರಿಗೆ ಕಿರುಕುಳ, ವರದಕ್ಷಿಣೆ ಕಿರುಕುಳ ಆಗಲಿ, ಸುಮ್ಮನೆ ಅವ್ರಿಗೆ ಟಾರ್ಚರ್ ಕೊಡೋದು, ಹಿಂಸೆ ಕೊಡೋದು ಮಾಡಿ ಇವತ್ತಿಗೆ ಸಾವು ಮಾಡಿ ನಮ್ಮ ಮನೆಗೆ ಕಲಿಸ್ಕೊಟ್ಟಿದ್ದಾರೆ ಸರ್. ಏನಾಯ್ತು ಈಗ ನೋಡಿದ್ರೆ ಸ್ಟೇಷನಲ್ಲಿ ಹ್ಯಾಂಗಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಗಂಡ ಬಂದು ನಮ್ಮ ತಾಯಿಗೆ ಫೋನ್ ಮಾಡ್ಬಿಟ್ಟು ಈಗ ನಿಮ್ಮ ಮಗಳು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ ಬನ್ನಿ ಅಂತ ಹೇಳಿದ್ದಾರೆ. ಅಷ್ಟೇ ಬಿಟ್ರಿ ಏನಾಯ್ತು ಹೆಂಗಾಯ್ತು ಅನ್ನೋದು ನಮ್ಗೆ ಮಾಹಿತಿ ಸಿಕ್ಕಿಲ್ಲ. ಮತ್ತೆ 4 ತಿಂಗಳು ಮಗು ಇದೆ ಸರ್, ಚಿಕ್ಕ ಮಗು ಇದೆ. ಡೆಲಿವರಿ ಆಗಿ 3 ತಿಂಗಳಾಗಿದೆ. ಇವತ್ತಿಗೆ 4 ತಿಂಗಳು ಆಯ್ತು ಮಗು ಇದೆ. ಆ ಮಗು ಜೀವನ ಏನು ಮಾಡ್ಬೇಕು? ಆ ಮಗುನ ಇಟ್ಕೊಂಡು ಇವ್ರು ಹ್ಯಾಂಗಿಂಗ್ ಮಾಡ್ಕೊಳೋದು ಅಂತ ಹುಡುಗಿನೇ ಅಲ್ಲ ಇವಳು. ಏನಕ್ಕೆ ಹ್ಯಾಂಗಿಂಗ್ ಮಾಡ್ಕೊಂಡ್ಲು, ಹ್ಯಾಂಗಿಂಗ್ ಮಾಡಿದಾಳ, ಇವ್ರು ಕೊಲೆ ಮಾಡಿದಾರ ಅನ್ನೋದು ನಮ್ಗಿನ್ನೋರ್ಗು ಪತ್ತೆ ಹಚ್ಚಿಲ್ಲ. ನಮ್ಗೆ ಏನಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟು ಈ ಮಗು ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು. ಅದನ್ನು ನೀವು ಖಂಡಿತ ಎಲ್ಲರೂ ಪ್ರತಿಯೊಬ್ಬರು ಇವ್ರನ್ನ ಈ ವಿಡಿಯೋಗಳು ನೋಡಿ ಈ ಮಗುಗೆ ನ್ಯಾಯವನ್ನು ಕೊಡಿಸಿ. ಈ ಮಗುಗಾಗಿರೋ ಅನ್ಯಾಯ ಇನ್ಯಾರಿಗೂ ಆಗ್ಬಾರ್ದು. ಇವತ್ತಿಗೆ ಸತ್ತು ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವೆಂಕಟೇಶ್. ಬಹಳ ನೋವಾಗುತ್ತೆ. ಹೆತ್ತವ್ರು ಮಾಡೋ ತಪ್ಪೇನು ಗೊತ್ತಾ? ಏನೋ ಗಂಡನ ಮನೆಗೆ ಮದುವೆ ಮಾಡಿ ಕೊಟ್ಬಿಟ್ಟಿದ್ದೀವಿ, ಹೆಣ್ಮಕ್ಳು ಹೇಗಾದರೂ ಮಾಡಿ ರಾಜಿ ಸಂಧಾನ ಮಾಡೋಣ, ಅಲ್ಲೇ ಅನುಸರಿಸ್ಕೊಂಡು ಜೀವನ ಮಾಡಲಿ ಅಂತ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನನೂ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅದರ ಪರಿಸ್ಥಿತಿ ಫಲ ಏನಾಗ್ತಿದೆ ಗೊತ್ತಾ? ಹೆಣ್ಣು ಮಕ್ಕಳು ಈ ಥರ ಶವವಾಗಿ ವಾಪಸ್ ಬರ್ತಾ ಇದ್ದಾರೆ ವೆಂಕಟೇಶ್. ಬಹಳ ನೋವಾಗುತ್ತೆ. ವರದಕ್ಷಿಣೆ ಕಿರುಕುಳಕ್ಕೆ ಬಾಣಂತಿ ಬಲಿಯಾಗಿರೋದು. ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ ವೆಂಕಟೇಶ್. ಗುಡ್ ಮಾರ್ನಿಂಗ್ ಸುಂದರ. ಹೌದು, ಏನು ಮೂಲತಃ ಈ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಬೆಡ್ದಾಸನಪುರದ ಗ್ರಾಮದ ನಿವಾಸಿಯಾಗಿರುವಂತಹ ಈ ವಂದನಾ ಅನ್ನೋರಿಗೆ ಹುಳಿಮಾವು ಸಮೀಪದಲ್ಲಿ ಇರುವಂತಹ ಈ ವಿಕ್ರಮ್ ಶೇಷ ಎನ್ನುವಂತಹ ಯುವಕನ ಜೊತೆ 3 ವರ್ಷಗಳ ಹಿಂದೆ ಬಹಳ ಅದ್ದೂರಿಯಾಗಿ ಬೇಗೂರಿನ ಒಂದು PK ಕಲ್ಯಾಣ ಮಂಟಪದಲ್ಲಿ ಮದುವೆಯನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಅದಾದ ಬಳಿಕ ಕೂಡ ಒಂದು 6 ತಿಂಗಳು ಕೂಡ ಇಬ್ಬರು ಅನನ್ಯವಾಗಿರ್ತಾರೆ. ನಂತರ ಈತ ಏನೋ ಹಣ ತರುವಂತೆ ಮತ್ತೆ ಬೈಕ್ ಬೇಕಂತ ಹೇಳಿ ಕೂಡ ಗಲಾಟೆಯನ್ನು ಮಾಡ್ತಾ ಇರ್ತಾರೆ. ಮದುವೆ ಸಂದರ್ಭದಲ್ಲಿ ಕೂಡ 4.5 ಲಕ್ಷ ರೂಪಾಯಿ ಮೌಲ್ಯದ ಒಂದು ಬೈಕ್ ಅನ್ನು ಕೂಡ ವರದಕ್ಷಿಣೆ ರೂಪದಲ್ಲಿ ಕೊಟ್ಟಿರ್ತಾರೆ. ಚಿನ್ನಾಭರಣ ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ ಅಂತ. ಆದರೆ ದಿನ ಕಳೆದಂತೆ ಕೂಡ ಈತ ಕೆಲಸ
ಅಧಿಕಾರಿಗಳಿಗೆ ಹೋಗದೆ ಹಣವನ್ನು ತರುವಂತೆ ಪೀಡಿಸ್ತಾ ಇರ್ತಾನೆ. ಹೀಗೆ ಆ ಮನೆಯಲ್ಲಿ ಕೂಡ ತವರು ಮನೆಯಲ್ಲಿ ಕೂಡ ವಂದನ ಸಾಕಷ್ಟು ಬಾರಿ ಕೂಡ ಹೇಳ್ಕೊಂಡಿರ್ತಾರೆ. ಅಂದ್ರೆ ಮನೆಯಲ್ಲಿ ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ, ನನಗೆ ಅಲ್ಲಿ ಬದುಕೋದಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಮನೆಯವರು ಕೂಡ ಅವರಿಗೆ ಧೈರ್ಯವನ್ನು ಹೇಳಿ ಒಂದು ರಾಜಿ ಸಂಧಾನವನ್ನು ಮಾಡಿ ಕೂಡ ಕಳಿಸಿರ್ತಾರೆ. ಹೀಗೆ ಇರಬೇಕಾದ್ರೆ ಕಳೆದ 1 ವರ್ಷ ಹಿಂದೆ ಕೂಡ ಆ ಸಹೋದರನ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಇರುತ್ತೆ. ಆಗ ಕರ್ಕೊಂಡು ಬರುವಂತಹ ವೇಳೆಯಲ್ಲಿ ಕೂಡ ಅಣ್ಣನ ಬಳಿ ಹೇಳ್ಕೊಂಡು ಆಕೆ ಕಣ್ಣೀರನ್ನು ಹಾಕಿರ್ತಾಳೆ. ಮತ್ತೆ ನಾನು ಅಲ್ಲಿ ವಾಪಸ್ ಹೋದ್ರೆ ಅಲ್ಲಿ ಬದುಕೋದು ಕಷ್ಟ, ಹೆಣವಾಗ್ಬಿಡ್ತೀನಿ ಅಂತ ಹೇಳಿ ಆಗ ಅಣ್ಣ ಕೂಡ ಸಮಾಧಾನವನ್ನು ಮಾಡಿ ಆತನಿಗೆ ಧೈರ್ಯವನ್ನು ಕೂಡ ತುಂಬಿ ಕಳಿಸಿರ್ತಾರೆ. ಆದ್ರೆ 2 ದಿನಗಳ ಹಿಂದೆ ಏನೋ ಹಳಿಯ ಕರೆ ಮಾಡಿದಂತವನು ಕೂಡ ಮಗಳು ನಿಮ್ಮ ಮಗಳು ನೇಣ ಬಿಗಿದುಕೊಂಡಿದ್ದಾಳೆ ಅಂತ ಹೇಳಿ ಕರೆಯನ್ನು ಕಟ್ ಮಾಡ್ತಾರೆ. ತಕ್ಷಣ ಆಕೆ ಗಾಬರಿಯಾಗಿ ಅವರ ತಾಯಿ ಮಗನಿಗೆ ವಿಚಾರವನ್ನು ತಿಳಿಸ್ತಾರೆ. ಧರ್ಮಸ್ಥಳಕ್ಕೆ ಹೋಗಿದಂತಹ ಮಗ ಅಲ್ಲಿಂದ ವಾಪಸ್ ಬಂದು ನೋಡಿದಂತಹ ವೇಳೆಯಲ್ಲಿ ಫೋರ್ಟಿಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತಾರೆ. ಅದಕ್ಕೆ ಅಲ್ಲಿ ಹೋಗಿ ಕೇಳಿದಂತಹ ವೇಳೆಯಲ್ಲಿ ಅವರು ಯಾವುದೇ ರೀತಿಯಾದಂತಹ ಸರಿಯಾದ ಉತ್ತರವನ್ನು ಕೂಡ ಕೊಡೋದಿಲ್ಲ. ಈಗಾಗಲೇ ಮೊದಲೇ ಹೇಳಿರ್ತಾರೆ ಆಕೆ ಮನೆಯಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸದ್ಯ 4 ಜನರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ. ರಾಜಿ ಸಂಧಾನ ಮಾಡಿ ಸಾಕಷ್ಟು ಬಾರಿ ಮಗಳು ಚೆನ್ನಾಗಿರ್ಲಿ ಅಂತ ಹೇಳಿ ಕೂಡ ಹಣ ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೂ ಕೂಡ ಈ ರೀತಿ ಕಿರುಕುಳ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ವಂದನ ಈಗ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಸದ್ಯ ಇದು ಮೇಲ್ನೋಟಕ್ಕೆ ಅವರು ಆತ್ಮಹತ್ಯೆ ಅಂತ ಹೇಳಲಾಗ್ತಿದೆ, ಆದ್ರೆ ಇವರು ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಪೊಲೀಸರು ತನಿಖೆಯನ್ನ ನಂತರ ಹಾಗೂ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಇದು ಕೊಲೆಯ ಆತ್ಮಹತ್ಯೆ ಅನ್ನುವಂಥದ್ದು ಕೂಡ ತಿಳಿದು ಬರಬೇಕಾಗಿರುವಂತಹದ್ದು. ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.